ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರ ವೃತ್ತಿ ಮತ್ತು ಉದ್ಯೋಗಗಳ ಹೋಲಿಕೆಯನ್ನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದು ಕೇಳಿದ್ರೆ, ಉದ್ಯೋಗಗಳ ಹೋಲಿಕೆ ಅಂತಂದರೆ ಅವುಗಳ ವ್ಯತ್ಯಾಸ. ಅಂದರೆ ವ್ಯವಹಾರದ ಮತ್ತು ವೃತ್ತಿ ಹಾಗೂ ಉದ್ಯೋಗಗಳ ನಡುವೆ ಯಾವ ರೀತಿ ವ್ಯತ್ಯಾಸ ಕಂಡುಬರ್ತದೆ ಅಂತ ಹೇಳಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಸ್ಥಾಪನೆಯ ವಿಧಾನ ಅಂತ ಹೇಳಿ. ಸ್ಥಾಪನೆಯ ವಿಧಾನ ಅಂತಂದರೆ ವ್ಯವಹಾರವನ್ನು ಯಾವ ರೀತಿ ಸ್ಥಾಪನೆ ಮಾಡ್ತೇವೆ, ದೆನ್ ವೃತ್ತಿ ಯಾವ ರೀತಿ ಸ್ಥಾಪನೆ ಮಾಡುತ್ತದೆ ವಿಧಾನವನ್ನು ಹೊಂದಿದೆ, ದೆನ್ ಉದ್ಯೋಗ ಯಾವ ರೀತಿಯ ಸ್ಥಾಪನೆಯ ವಿಧಾನವನ್ನು ಹೊಂದಿದೆ ಅಂತ ಹೇಳಿ. ಇಲ್ಲಿ ವ್ಯವಹಾರವನ್ನು ನೋಡೋದಾದರೆ, ವ್ಯವಹಾರ ಈ ಸ್ಥಾಪನೆಯ ವಿಧಾನವನ್ನು ಯಾವ ರೀತಿ ಹೊಂದಿದೆ ಅಂತಂದರೆ, ಇಲ್ಲಿ ಉದ್ದಿಮೆದಾರನ ನಿರ್ಧಾರ ಮತ್ತು ಅಗತ್ಯವಿರುವ ಕಾನೂನು ಕ್ರಮಗಳ ಮೂಲಕ ಮಾತ್ರ ಸಾಧ್ಯ ಅಂತೇಳಿ. ಅಗತ್ಯ ಇದ್ದರೆ ಮಾತ್ರ ಕಾನೂನು ಕ್ರಮಗಳ ಮೂಲಕ. ಅಂದರೆ ಇಲ್ಲಿ ಉದ್ದಿಮೆದಾರ ಅಂತಂದರೆ ಯಾವ ವ್ಯಕ್ತಿ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾನೋ ಅವನು ಉದ್ದಿಮೆದಾರ. ಓಕೆ, ಆ ಉದ್ದಿಮೆದಾರನಾದವನ ನಿರ್ಧಾರ ಅಥವಾ ಏನು ಮಾಡಬೇಕು, ಕೆಲವೊಂದು ಕಾನೂನು ಕ್ರಮಗಳ ಮೂಲಕ ಏನು ಮಾಡಲಾಗ್ತದೆ, ವ್ಯವಹಾರವನ್ನು ಸ್ಥಾಪನೆ ಮಾಡಲಾಗ್ತದೆ. ಇನ್ನು ವೃತ್ತಿಯಲ್ಲಿ ತಗೊಂಡ್ರೆ, ವೃತ್ತಿಯಲ್ಲಿ ಏನು ಮಾಡಲಾಗ್ತದೆ, ವೃತ್ತಿಪರ ಸಂಸ್ಥೆಯ ಸದಸ್ಯತ್ವ ಮತ್ತು ವೃತ್ತಿ ಆಚರಣೆಯ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ. ವೃತ್ತಿಯಲ್ಲಿ ಏನಾಗ್ತದೆ ಕೇಳಿದ್ರೆ, ಇಲ್ಲಿ ವೃತ್ತಿ ಸಂಸ್ಥೆಯ ಸದಸ್ಯತ್ವ, ಆ ಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೋಬೇಕು, ಜೊತೆಗೆ ವೃತ್ತಿ ಆಚರಣೆಯ ಪ್ರಮಾಣ ಪತ್ರವನ್ನು ಪಡಿಬೇಕು. ಅಂತಂದರೆ ಉದಾಹರಣೆಗೆ ಹೇಳೋದಾದರೆ, ಬಿ ಎಡನ್ನು ಮಾಡ್ತಾರೆ. ಹೌದಾ, ಬಿ ಎಡನ್ನು ಮಾಡಿ ಫಸ್ಟ್ ಅಡ್ಮಿಷನನ್ನು ತೊಗೊತಾರೆ ಕಾಲೇಜಲ್ಲಿ. ಸೊ ಅದನ್ನು ಏನಂತ ಕರಿತೇವೆ ನಾವು, ವೃತ್ತಿಪರ ಸಂಸ್ಥೆಯ ಸದಸ್ಯತ್ವ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಅದನ್ನೇ ಪಾಸ್ ಮಾಡಿಕೊಂಡು ಲಾಸ್ಟಿಗೆ ಏನು ಮಾಡುವಂಥದ್ದು, ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಬರುವಂಥದ್ದು. ಅದನ್ನೇ ನಾವು ವೃತ್ತಿ ಆಚರಣೆಯ ಪತ್ರ ಅಂತ ಹೇಳಿ ಕರಿತೇವೆ. ಅಲ್ಲಿ ಇಂಟರ್ನ್ಶಿಪ್ಪನ್ನು ಕೂಡ ಸೇರಿಸಿ ತೊಗೊಂಡಿರ್ತಾರೆ ಬಿ ಎಡಲ್ಲಿ. ಸೊ ಅದರಿಂದ ಅದನ್ನು ಏನಂತ ಕರಿತೇವೆ, ಆ ಮಾರ್ಕ್ಸ್ ಕಾರ್ಡ್ ಏನು ತೆಗೆದುಕೊಂಡು ಬರ್ತಾರೋ ಅದನ್ನು ನಾವು ವೃತ್ತಿ ಆಚರಣೆಯ ಪತ್ರ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಉದ್ಯೋಗದಲ್ಲಿ ಯಾವ ರೀತಿ ಸ್ಥಾಪನೆಯ ವಿಧಾನ ಇರ್ತದೆ ಅಂತ ಕೇಳಿದ್ರೆ, ಇಲ್ಲಿ ನೇಮಕಾತಿ ಪತ್ರ ಮತ್ತು ಸೇವಾ ಒಪ್ಪಂದದ ಮುಖಾಂತರ ಇರ್ತದೆ. ಅಂದರೆ ನೇಮಕಾತಿ ಪತ್ರ ಅಂತಂದರೆ ಇಲ್ಲಿ ಫಸ್ಟು ಕೆಲಸಕ್ಕೆ ತೆಗೆದುಕೊಳ್ಳುವ ಮೊದಲು ನೇಮಕಾತಿ ಪತ್ರವನ್ನು ಕೊಡ್ತಾರೆ. ಅದರ ಜೊತೆಗೆ ಸೇವಾ ಒಪ್ಪಂದದ ಮುಖಾಂತರ, ಅಂದರೆ ಇಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತಂದರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಉದ್ಯೋಗದಾತ ಮತ್ತು ಉದ್ಯೋಗವನ್ನು ಯಾರು ತಗೊಂಡಿರ್ತಾರೋ ಅವರ ನಡುವೆ, ಉದ್ಯೋಗಿಗಳ ನಡುವೆ ಏನಾಗ್ತದೆ, ಒಪ್ಪಂದ ಏರ್ಪಟ್ಟಿರ್ತದೆ. ಆ ಒಪ್ಪಂದದ ಮುಖಾಂತರ ಏನು ಮಾಡುವಂಥದ್ದು, ಸ್ಥಾಪನೆಯ ವಿಧಾನ ಆಗ್ತದೆ. ದೆನ್ ನೆಕ್ಸ್ಟು ಇನ್ನು ಎರಡನೇ ಪಾಯಿಂಟ್ ಯಾವುದು ಕೇಳಿದ್ರೆ, ಇದರಲ್ಲಿ ಕಾರ್ಯ ಸ್ವರೂಪ. ಎರಡನೇ ವಿಧಾನ ಕಾರ್ಯಸ್ವರೂಪ. ಕಾರ್ಯಸ್ವರೂಪ ಅಂತಂದರೆ ವ್ಯವಹಾರದಲ್ಲಿ ಯಾವ ರೀತಿ ಕಾರ್ಯ ಇದೆ, ಯಾವ ರೀತಿ ಇದೆ, ದೆನ್ ವೃತ್ತಿಯಲ್ಲಿ ಯಾವ ರೀತಿ ಇದೆ, ಉದ್ಯೋಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಕಾರ್ಯಸ್ವರೂಪದಲ್ಲಿ ವ್ಯವಹಾರದಲ್ಲಿ ಯಾವ ರೀತಿ ಇರ್ತದೆ ಅಂತಂದರೆ, ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸಲಾಗ್ತದೆ. ಅಂದರೆ ಇಲ್ಲಿ ಸರಕು ಸೇವೆಗಳನ್ನು ಒದಗಿಸುವಂತಹ ಕೆಲಸ ನಡೀತದೆ ವ್ಯವಹಾರದಲ್ಲಿ. ಯಾರಿಗೆ, ಅದು ಸಾರ್ವಜನಿಕರಿಗೆ ಯಾವ ರೀತಿ ಸರಕು ಸೇವೆಗಳು ಬೇಕೋ ಅಂತಹ ಸೇವೆಗಳನ್ನು, ಸರಕುಗಳನ್ನು ಏನು ಮಾಡೋದು, ಒದಗಿಸುವ ಪ್ರಕ್ರಿಯೆ ಇಲ್ಲಿ ನಡೀತಿದೆ. ಆ ರೀತಿ ಕಾರ್ಯ ಉಂಟಾಗ್ತದೆ. ದೆನ್ ವೃತ್ತಿಯಲ್ಲಿ ತಗೊಂಡೆ, ಇಲ್ಲಿ ವ್ಯಕ್ತಿಗತ ಹಾಗೂ ಪರಿಣತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು. ಅಂದರೆ ಇಲ್ಲಿ ವ್ಯಕ್ತಿಗತರು ಅಂತಂದರೆ ವ್ಯಕ್ತಿಗಳಾಗಿರಬೇಕು. ದೆನ್ ಹಾಗೂ ಪರಿಣತಿಯಿಂದ ಕೂಡಿದ ಆ ವ್ಯಕ್ತಿಗಳು ಯಾವ ರೀತಿ ಇರಬೇಕು, ಜ್ಞಾನವನ್ನು ಹೊಂದಿರಬೇಕು. ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಸೇವೆಗಳನ್ನು ಸಲ್ಲಿಸುವುದು. ಅವರ ಕೆಲಸ ಏನು, ಅವರು ಸೇವೆಗಳನ್ನು ಸಲ್ಲಿಸುವುದು. ಉದಾಹರಣೆಗೆ ವೈದ್ಯಕೀಯ ವೃತ್ತಿಯನ್ನು ತೆಗೆದುಕೊಂಡ್ರೆ ಅವರು ಅದರಲ್ಲೇ ಏನು ಮಾಡುವಂಥದ್ದು, ಪರಿಣತಿಯನ್ನು ಹೊಂದಿದ್ದಾರೆ, ಅಂದರೆ ವಿಶೇಷ ಜ್ಞಾನವನ್ನು ಹೊಂದಿದ್ದಾರೆ. ದೆನ್ ಅದ್ರ ಜೊತೆಗೆ ಏನು ಮಾಡುವಂಥದ್ದು, ಸೇವೆಗಳನ್ನು, ಅಂದರೆ ರೋಗಿಗಳಿಗೆ ಏನು ಮಾಡುವಂಥದ್ದು, ಚಿಕಿತ್ಸೆಯನ್ನು ನೀಡೋದು ಅವರ ಕೆಲಸ. ಅಂತಹ ಸೇವೆಯನ್ನು ಒದಗಿಸುವಂಥದ್ದು ಅಂಥೇಳಿ. ಇನ್ನು ನೆಕ್ಸ್ಟು ಉದ್ಯೋಗದಲ್ಲಿ ಯಾವ ರೀತಿ ಆಗ್ತದೆ ಕೇಳಿದ್ರೆ, ಇಲ್ಲಿ ಸೇವಾ ಒಪ್ಪಂದ ಅಥವಾ ಸೇವಾ ನಿಯಮಗಳ ಅನುಸಾರ ಏನು ಮಾಡಲಾಗ್ತದೆ, ಕಾರ್ಯವನ್ನು ನಿರ್ವಹಿಸ್ತಾರೆ. ಇಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ವಿ, ಆ ಸೇವಾ ಒಪ್ಪಂದ ಅಂತ ಹೇಳ್ತೇವೆ ಅದಕ್ಕೆ. ಆ ಒಪ್ಪಂದ ಹಾಗೂ ಆ ಸೇವೆಯ ನಿಯಮಗಳಲ್ಲಿ, ಅಲ್ಲಿ ಏನು ನಿಯಮಗಳು ಇರ್ತಾವೋ ಆ ನಿಯಮಗಳನ್ನು ಉದ್ಯೋಗದಾತ ಏನು ಮಾಡಿರ್ತಾನೆ, ಇಲ್ಲಿ ನಿಯಮಗಳನ್ನು ಹಾಕಿರ್ತಾನೆ. ಆ ನಿಯಮಗಳ ಅನುಸಾರ ಉದ್ಯೋಗಿಯಾದವನು ಏನು ಮಾಡಬೇಕು, ತನ್ನ ಕೆಲಸವನ್ನು ಅಥವಾ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಮುಂದಿನ ಪಾಯಿಂಟ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.